ವಿಚಾರಿಸಿದೆ. ಇಲ್ಲಿ 3 ಕಾರ್ಡ್ ಇದೆ. ಜನಗಳು ನಿಮ್ಮ ಬಗ್ಗೆ ಯಾವ ರೀತಿಯ ಗಾಸಿಪ್ ಮಾಡ್ತಾರೆ, ಯಾಕೆ ಗಾಸಿಪ್ ಮಾಡ್ತಾರೆ, ಯಾರು ಗಾಸಿಪ್ ಮಾಡ್ತಿದ್ದಾರೆ ನೋಡೋಣ. ಮೊದಲನೇದು, ಎರಡನೇದು, ಮೂರನೇದು. ಮೂರನ್ನು ಆಯ್ಕೆ ಮಾಡಿ. ಮಜಾ ಸಿಕ್ಕಿದ್ರೆ ಮಜಾ ತಗೊಳ್ಳಿ, ಸುಳ್ಳು ಅನಿಸಿದ್ರೆ ಈ ಕಿವಿಲಿ ಕೇಳಿ, ಆ ಕಿವಿಲಿ ಬಿಟ್ಟುಬಿಡಿ. ನಗಬೇಕು ಅನಿಸಿದ್ರೆ ನಗಿ, ಅಳಕ್ಕೆ ಹೋಗಬೇಡಿ. ಶುರು ಮಾಡೋಣ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಓ ನೋ. ಸೊ ನಿಮ್ಮ ಲವ್ ಲೈಫ್ ವಿಚಾರವಾಗಿ ದುಡ್ಡಿಗೋಸ್ಕರ ನೀವು ಏನು ಬೇಕಾದರೂ ಮಾಡ್ತೀರಾ, ಏನು ಬೇಕಾದರೂ ಕಳ್ಕೊಳ್ಳೋಕ್ಕೆ ರೆಡಿ ಇದ್ದೀರಾ ಅನ್ನುವಂಥ ಗಾಸಿಪ್ಪನ್ನು ಮಾಡ್ತಾರೆ. ಯಾವಾಗಲೂ ಕತ್ಲೆಯಲ್ಲೇ ಇರ್ತೀರಾ, ಒಬ್ಬೊಬ್ಬರೇ ಇರ್ತೀರಾ, ಇನ್ನೊಬ್ಬರು ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಲ್ಲ, ಇನ್ನೊಬ್ಬರು ಪ್ರೀತಿಗೆ ಬೆಲೆ ಕೊಡಲ್ಲ ಅಂತ ನಿಮ್ಮ ಬಗ್ಗೆ ಗಾಸಿಪ್ಪನ್ನು ಮಾಡ್ತಿದ್ದಾರೆ. ಸೊ ಎಷ್ಟೊಂದು ಜನ ನಿಮಗೆ ಗರ್ಲ್ ಫ್ರೆಂಡು, ಬಾಯ್ ಫ್ರೆಂಡು ಎಲ್ಲ ಇದ್ದಾರೆ ಗೊತ್ತೇನ್ರಿ ಅಂತ ಗಾಸಿಪ್ ಮಾಡ್ತಿದ್ದಾರೆ. ಸೊ ದುಡ್ಡು ಅಂದರೆ ಲೆಕ್ಕನೇ ಇಲ್ಲ, ದುಡ್ಡಿಗೋಸ್ಕರ ಮಾಡಬಾರ್ದನ್ನೆಲ್ಲ ಮಾಡ್ತಾರೆ, ಇನ್ನೊಬ್ಬರ ಜೀವನದಲ್ಲಿ ಆಟ ಆಡ್ತಾರೆ, ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸ್ತಾರೆ, ಬರೀ ನೆಗೆಟಿವ್ ಮಾಡ್ತಾರೆ ಅಂತ ನಿಮ್ಮ ಬಗ್ಗೆ ನೆಗೆಟಿವ್ ಥಾಟ್ಸ್ ಅಷ್ಟೇ ಇದೆ. ನೆಗೆಟಿವ್ ಥಾಟ್ಸ್ ಬಿಟ್ಟರೆ ಯಾವುದೇ ಒಂದೇ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡೋರು ಕೂಡ ನಿಮ್ಮ ಬಗ್ಗೆ ಯಾರೂ ಇಲ್ಲ. ಆದರೆ ಹೀಗೆ ಹೇಳಬೇಡಿ, ನಾನು ಮಾತ್ರ ನಿಮ್ಮ ಬಗ್ಗೆ ಪಾಸಿಟಿವ್ ಆಗೇ ಯೋಚನೆ ಮಾಡ್ತೀನಿ. ನನಗೆ ಗೊತ್ತಿದೆ ನೀವೆಷ್ಟು ನೊಂದು ಹೋಗಿದ್ದೀರಾ, ಎಷ್ಟು ದುಃಖದಲ್ಲಿ ಇದ್ದೀರಾ, ಎಷ್ಟು ಮೋಸ ಹೋಗಿದ್ದೀರಾ, ಜೀವನದಲ್ಲಿ ಭರವಸೆನೇ ಕಳ್ಕೊಂಡು ಚೂರು ಚೂರು ಆಗೋಗಿದ್ದೀರಾ. ಹಾಗಾಗಿ ನಿಮ್ಮ ಅಭಿಮಾನಿ ಕಮಲಾಕ್ಷಿ ನಿಮಗೆ ಆಶಿಸ್ತಾಳೆ, ಭಗವಂತನಲ್ಲಿ ಯೂನಿವರ್ಸಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ, ನಿಮ್ಮ ಪ್ರೇಮ ಜೀವನ ಎಲ್ಲವೂ ಕೂಡ ಚೆನ್ನಾಗಾಗಲಿ. ನೊಂದು ಬೆಂದು ಹೋಗಿರುವಂಥ ನಿಮ್ಮ ಹೃದಯಕ್ಕೆ ಒಳ್ಳೆಯ ಮಳೆ ಬೆಳೆ ಆಗಲಿ ಅಂತ, ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂದರೆ ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರುವಂಥ ಜನಗಳಿಂದ ನಿಮಗೆ ಬಿಡುಗಡೆ ಆಗಬೇಕು. ಇಂಥ ಜನಗಳಿಂದ, ಇಂಥ ರಿಲೇಷನ್ಶಿಪ್ಪಿಂದ ನೀವು ಹೊರಗೆ ಬರಬೇಕು. ಬಂದೇ ಬರ್ತೀರ. ಯಾಕೆಂದರೆ ಇದು ಮುಗಿದೋದ ಅಧ್ಯಾಯ. ಇನ್ನು ಮುಂದೆ ನಿಮ್ಮನ್ನು ಬೀಳಿಸ್ಲಿಕ್ಕೆ, ನಿಮ್ಮನ್ನು ಅಳಿಸ್ಲಿಕ್ಕೆ, ನಿಮ್ಮ ಬಗ್ಗೆ ಮಾತಾಡಲಿಕ್ಕೆ ಅವ್ರ ಹತ್ರ ಏನು ಉಳಿದಿರೋದೇ ಇಲ್ಲ. ಎಲ್ಲ ಟಾಪಿಕ್ಕನ್ನು ಕವರ್ ಮಾಡಿ ಎಲ್ಲ ರೀತಿಯ ಗಾಸಿಪ್ಪನ್ನು ಮಾಡಿ ಹಾಕಿದ್ದಾರೆ. ಸೊ ಈಗ ಯಾರು ಮಾಡ್ತಿದ್ದಾರೆ ಅಂದರೆ 2 ಥರದ ವ್ಯಕ್ತಿಗಳು ಕೂಡ ಮಾಡ್ತಿದ್ದಾರೆ. ಫ್ಯಾಮಿಲಿ ಕಡೆಯಿಂದ ಕೂಡ ಆಗ್ತಿದೆ, ನೀವು ತುಂಬ ಪ್ರೀತಿ ಕೊಟ್ಟಂಥ ವ್ಯಕ್ತಿಗಳು ಕೂಡ ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಿದ್ದಾರೆ. ಸೊ ಬಿ ಕೇರ್ಫುಲ್. ಇಂಥ ಜನಗಳ ಅಗತ್ಯ, ಅವಶ್ಯಕತೆ ಎರಡೂ ನಿಮಗಿಲ್ಲ. ಇದರಿಂದ ಹೊರಗೆ ಬನ್ನಿ. ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರು ನಿಮ್ಮ ಕುಟುಂಬದವರೇನೆ. ಸೊ ಹಾಗಾಗಿ ಅವರೆಲ್ಲರೂ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ. ನಗ್ನಗ್ತಾ ಇರಿ. ಮತ್ತೊಮ್ಮೆ ನೀವು ತಲೆ ಎತ್ತಿ ನಗುವ ಹಾಗೆ ಆಗಲಿ. ನಗುವ ನಯನ ಮಧುರ ಮೌನ. ಎಸ್, ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ಬನ್ನಿ, ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಮ ಬಗ್ಗೆ ಗಾಸಿಪ್ ಏನು ಅಂದರೆ ತುಂಬ ದುಡ್ಡು ಮಾಡಿಬಿಟ್ಟಿದ್ದಾರೆ, ಯಾರನ್ನೋ ಬುಟ್ಟಿಗೆ ಹಾಕ್ಕೊಂಬಿಟ್ಟಿದ್ದಾರೆ, ಅವರಿಂದ ಚೆನ್ನಾಗಿ ದುಡ್ಡೆಲ್ಲ ಕೀಳ್ತಿದ್ದಾರೆ, ಕುಡಿಬಾರ್ದನ್ನೆಲ್ಲ ಕುಡಿತಾರೆ, ಮಾಡಬಾರ್ದನ್ನೆಲ್ಲ ಮಾಡ್ತಾರೆ, ಆಸ್ತಿ ಜಮೀನು ಒಡವೆ ವಸ್ತ್ರ ಎಲ್ಲ ತಗೊಂಡಿದ್ದಾರೆ, ಯಾವುದೋ ಸರಿಯಾದ ಬಕ್ರ ಸಿಕ್ಕಿದೆ, ಹಾಗಾಗಿ ಹಂಗಿದ್ದವರು ಹಿಂಗಾಗೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ನಿಮ್ಮ ಬಗ್ಗೆ ಗಾಸಿಪ್ ಮಾಡದೇ ಇರೋವಂಥ ವಿಚಾರನೇ ಇಲ್ಲ. ನಿಮ್ಮ ಆಸ್ತಿ ವಿಚಾರವಾಗಿ ಗಾಸಿಪ್ ಮಾಡ್ತಾರೆ, ನಿಮ್ಮ ಲವ್ ಲೈಫ್ ವಿಚಾರವಾಗಿ ಗಾಸಿಪ್ ಮಾಡ್ತಾರೆ, ನಿಮ್ಮ ರಿಲೇಷನ್ಶಿಪ್ ವಿಚಾರವಾಗಿ ಗಾಸಿಪ್ ಮಾಡ್ತಾರೆ, ಮಕ್ಕಳು ಆಗಿಲ್ಲ ಅಂತ ಕೂಡ ಕೆಲವ್ರಿಗೆ ಇಲ್ಲಿ ಗಾಸಿಪ್ಪನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವ್ರಿಗೆ ತುಂಬ ಜವಾಬ್ದಾರಿಗಳು, ತುಂಬ ನೆಗೆಟಿವಿಟಿ, ಏನು ಮಾಡೋಕ್ಕೆ ಬರಲ್ಲ ಅಂತ ಕೂಡ ಗಾಸಿಪ್ಪನ್ನು ಮಾಡ್ತಾರೆ. ಬಟ್ ಇಲ್ಲಿ ಹೆಮ್ಮೆ ಪಡಬೇಕಾದಂಥ ವಿಚಾರ ಏನು ಅಂದರೆ, ಅವರು ನಿಮ್ಮ ಬಗ್ಗೆ ಮಾತಾಡೋದೆಲ್ಲ ಪಾಸಿಟಿವ್ ಆಗಿ ಮಾತಾಡ್ತಾರೆ, ಪಾಸಿಟಿವ್ ಆಗಿ ಗಾಸಿಪ್ ಮಾಡ್ತಾರೆ. ಹಾಗಾಗಿ ನೀವು ಹೆಚ್ಚು ಸ್ಟ್ರೆಸ್ ಮಾಡ್ಕೊಳ್ಬೇಡಿ ಇಲ್ಲಿ ಅನ್ನುವಂಥದ್ದು ಇದೆ. ಹೀಗೆ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಯಶಸ್ಸು ಬರಲಿ. ಸೊ ಸದ್ಯಕ್ಕೆ ನಿಮ್ಮ ಬಗ್ಗೆ ನೀವೇ ಗಾಸಿಪ್ ಮಾಡ್ಕೊಳ್ತಿದ್ದೀರಾ ಅನ್ನೋದು ಇಲ್ಲಿ ಸುದ್ದಿ ಇದೆ. ಸೊ ಹಾಗಾಗಿ ನಿಮ್ಮ ಬಗ್ಗೆ ನೀವೇ ಗಾಸಿಪ್ ಮಾಡ್ಕೊಳ್ಬೇಡಿ, ಇಲ್ದಿರೋದನ್ನು ಹೇಳಬೇಡಿ, ಇರೋದನ್ನು ಅಷ್ಟೇ ಮಾತಾಡಿ ಅಂತ ನಿಮಗೂ ಕೂಡ ಎಚ್ಚರಿಕೆ ಇದೆ ಇಲ್ಲಿ. ಸೊ ತುಂಬ ಸ್ಟ್ರೆಸ್ ಮಾಡ್ಕೊಳ್ಬೇಡಿ, ತುಂಬ ಜವಾಬ್ದಾರಿನ ತೊಗೊಳ್ಬೇಡಿ, ಫ್ರೀ ಹಾರ್ಟಾಗಿ ಇರಿ, ತುಂಬ ಹಾರ್ಡ್ ವರ್ಕ್ ಮಾಡೋಕ್ಕೆ ಹೋಗಬೇಡಿ. ಸದ್ಯಕ್ಕೆ ಆರಾಮಾಗಿ ಇರಿ. ಪ್ರೆಗ್ನೆನ್ಸಿ ವಿಚಾರದಲ್ಲಿ ಮತ್ತು
ಲವ್ ಲೈಫ್ ವಿಚಾರವಾಗಿ, ಫೈನಾನ್ಷಿಯಲ್ ಆಸ್ತಿ ವಿಚಾರವಾಗಿ, ಫ್ಯಾಮಿಲಿ ವಿಚಾರವಾಗಿ ಗಾಸಿಪ್ಪನ್ನು ಕೇಳಿ ನಿಮ್ಗೆ ತಲೆ ಕೆಟ್ಟೋಗಿರ್ಬೋದು. ಇರಲಿ ಬಿಡಿ, ಕೆಲವು ಸತಿ ಪಾಸಿಟಿವ್ ಆಗಿ ಮಾತಾಡಿದಷ್ಟು ನಮಗೆ ಆ ಪಾಸಿಟಿವಿಟಿ ಬಂದು ತಲುಪುತ್ತೆ. ಸೊ ಹಾಗಾಗಿ ಸ್ಟ್ರೆಸ್ ಮಾಡ್ಕೊಳ್ಬೇಡಿ, ಎಂಜಾಯ್ ಮಾಡಿ. ಸೊ ಇನ್ನು ಯಾರು ಗಾಸಿಪ್ ಮಾಡ್ತಾರೆ ಅಂದರೆ, ನೀವು ತುಂಬ ಪ್ರೀತಿ ಮಾಡುವಂಥವ್ರು, ಫ್ಯಾಮಿಲಿ ಮೆಂಬರ್ಸ್ ಇನ್ಕ್ಲೂಡಿಂಗ್ ಚಿಕ್ಕ ಮಕ್ಕಳು ಕೂಡ ನಿಮ್ಮ ಬಗ್ಗೆ ಗಾಸಿಪ್ಪನ್ನು ಮಾಡ್ತಾರೆ. ಆ ಅಂಕಲ್ಲು ಗೊತ್ತಾ, ಆ ಆಂಟಿ ಗೊತ್ತಾ, ಈ ಥರ ಗಾಸಿಪ್ಪನ್ನು ಮಾಡಿಸಿದ್ದಾರೆ. ಜಸ್ಟ್ ಎಂಜಾಯ್. ನಿಮ್ಮ ಬಗ್ಗೆ ಗಾಸಿಪ್ ಏನಿದೆ ಅದು ಪಾಸಿಟಿವ್ ಆಗಿ ಇದೆ, ಅದು ನಿಮ್ಮ ಲೈಫಿಗೆ ಪಾಸಿಟಿವಿಟಿನೇ ತರ್ತಾ ಇದೆ. ಸೊ ಹಾಗಾಗಿ ಎಲ್ಲರೂ ಗಾಸಿಪ್ ಮಾಡ್ತಿದ್ದಾರೆ, ಅದನ್ನು ಎಂಜಾಯ್ ಮಾಡಿ. ಒಬ್ಬರು ಇಬ್ಬರು ಅಂತಲ್ಲ, ಎಲ್ಲರೂ. ಸೊ ಸುಮ್ಮನೆ ಸ್ಟ್ರೆಸ್ ಮಾಡ್ಕೊಳ್ಳೋದ್ರಲ್ಲಿ ಅಗತ್ಯ ಇಲ್ಲ. ಮೂರನೇದು, ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಯಾವ ರೀತಿಯ ಗಾಸಿಪ್ ನಡೀತಾ ಇದೆ? ಓಕೆ 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 ಅನ್ನುವಂಥ ರೀತಿಯಲ್ಲಿ ಹೋಗ್ತೀರಾ ನೀವು. ಎಂಥದ್ದೇ ಸಮಸ್ಯೆ ಬರಲಿ, ಆಯಿತು, ಏನೇ ಪ್ರಾಬ್ಲಮ್ ಬರಲಿ, ಹೋಯ್ತು, ಹೀಗೆ ಇರ್ತೀರಾ. ಆಯಿತು ಹೋಯ್ತು ಅಂತ ಮುಂದುವರಿತಾ ಇರ್ತೀರಾ. ಸೊ ನಿಮ್ಮದೇ ಆದ ರೀತಿಲಿ ಒಂದು ಸೆಕ್ಯೂರ್ ಎನರ್ಜಿಲಿ ನೀವು ಇರ್ತೀರಾ, ಯಾವಾಗಲೂ ಪಾಸಿಟಿವ್ ಆಗಿ ಇರ್ತೀರಾ ಅಂತ ಅವರಿಗೆ ಆಶ್ಚರ್ಯ ಆಗತ್ತೆ. ಆ್ಯಕ್ಚುಲಿ ನಿಮ್ಮ ಬಗ್ಗೆ ಗಾಸಿಪ್ ಏನು ಅಂದರೆ, ನೀವು ಹೇಗೆ ಇಷ್ಟು ಕೂಲಾಗಿ ಇರ್ತೀರಾ, ಇಷ್ಟು ಕಾಮಾಗಿ ಇರ್ತೀರಾ, ಎಷ್ಟು ಸೆಕ್ಯೂರ್ ಆಗಿ ಇರ್ತೀರಾ, ಹೇಗೆ ಅನ್ನುವಂಥದ್ದೇ ಗಾಸಿಪ್ಪು. ಹೇಗೆ ನಿಮಗೆ ರಕ್ಷಣೆ ಸಿಗುತ್ತೆ, ಹೇಗೆ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ, ಹೇಗೆ ನೀವು ಹತ್ರೂ ಇಷ್ಟು ಸ್ಟ್ರಾಂಗ್ ಆಗಿ ಇರ್ತೀರಾ, ನಿಮ್ಮ ವ್ಯಕ್ತಿತ್ವದ ಬಗ್ಗೆನೇ ಇಲ್ಲಿ ಗಾಸಿಪ್ ಹರಿದಾಡ್ತಾ ಇರೋವಂಥದ್ದು. ನಿಮ್ಮ ವ್ಯಕ್ತಿಗತ ವ್ಯಕ್ತಿತ್ವದ ಜೊತೆಗೆ ನಿಮಗೆ ತುಂಬ ಅಟ್ಯಾಚ್ ಆಗಿದ್ದಾರೆ. ನೀವು ತುಂಬ ಕೋಪಿಸ್ಟ್ರು, ನಿಮ್ಮ ಕೋಪನ ನೋಡಿರ್ತಾರೆ. ನಿಮ್ಮನ್ನು ಒಂದು ಸತಿ ಮೀಟ್ ಮಾಡಿದವರು ನೀವು ಇಷ್ಟು ಕೂಲ, ಇಷ್ಟು ಕಾಮ, ಇಷ್ಟೊಂದು ನೋವಿದ್ಯಾ ಅಂತ ಗೊತ್ತಾಗೋದೇ ಇಲ್ಲ. ಸೊ ಹೊರಗಿನ ವ್ಯಕ್ತಿತ್ವಕ್ಕೂ ಒಳಗಿನ ವ್ಯಕ್ತಿತ್ವಕ್ಕೂ, ಸೊ ಇನ್ಸೈಡ್ ಔಟ್ಸೈಡ್ ನಿಮ್ಮ ಲೈಫಲ್ಲಿ ನೀವೇನಿರ್ತೀರ ಒಂದು ಶ್ಯಾಡೋ ಪ್ಲೇ. ಸೊ ಹೀಗಿರೋರು ಹೀಗೆ, ಹೀಗಿರೋರು ಹೀಗೆ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಎನರ್ಜಿ ಥರ ನಿಮ್ಮ ಎನರ್ಜಿ ಆ ಕಪ್ಪು ಬಿಳುಪಿನ ಆಟದ ಥರ ಇರುತ್ತೆ. ಸೊ ಅವರಿಗೆ ಆಶ್ಚರ್ಯ ಆಗುತ್ತೆ ಜನಗಳ ಬಗ್ಗೆ. ನಿಮ್ಮನ್ನು ಒಂದು ರೋಲ್ ಮಾಡೆಲ್ ಆಗಿ ನೋಡ್ತಾರೆ, ನಿಮ್ಮನ್ನು ಒಂದು ಇನ್ಸ್ಪೈರ್ ಆಗಿ ನೋಡ್ತಾರೆ, ಅಥವಾ ನಿಮ್ಮನ್ನು ಒಂದು ವಾವ್, ಈ ಥರನೂ ಇರಬಹುದಾ, ಈ ಥರನೂ ಕೂಡ ಚಾಲೆಂಜಸ್ನ ಫೇಸ್ ಮಾಡಿ ನಾವು ನಮ್ಮನ್ನು ಸೆಕ್ಯೂರ್ ಮಾಡ್ಕೊಳ್ಬಹುದಾ, ಈ ರೀತಿಲಿ ನಾವು ಒಂಟಿಯಾದರೂ ಕೂಡ ಪ್ರೊಟೆಕ್ಟಿವ್ ಮಾಡ್ಕೊಳ್ಬಹುದಾ ಅನ್ನೋ ಅಂಥ ಒಂದು ಇನ್ಸ್ಪೈರಿಂಗ್ ರೀತಿ, ಒಂದು ರೋಲ್ ಪ್ಲೇ ಮಾಡುವಂಥ ರೀತಿಯಲ್ಲಿ ನಿಮ್ಮ ಬಗ್ಗೆ ಗಾಸಿಪ್ಪನ್ನು, ಒಂದು ಪ್ರೌಡ್ ಗಾಸಿಪ್ಪನ್ನು ಮಾಡ್ತಾರೆ. ಕೆಲವರು ದುಷ್ಟರಿದ್ದಾರೆ, ನಿಮ್ಮನ್ನು ಅಳಿಸೋದೇ ಅವರು ಗಾಸಿಪ್ ಮಾಡ್ತಾ ಮಾಡ್ತಾ ನಿಮ್ಮನ್ನು ಅಳಿಸೋದನ್ನಷ್ಟೇ ಅವರು ಗಮನನ ಕೊಡ್ತಾರೆ. ಸೊ ಹಾಗಾಗಿ ಅಂಥವ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಇನ್ನೊಂದಷ್ಟು ಜನ ನಿಮ್ಮ ದೇಹನ ಅಥವಾ ನಿಮ್ಮನ್ನು ಉಪಯೋಗಿಸ್ಕೊಂಡು, ದುರುಪಯೋಗ ಪಡಿಸ್ಕೊಂಡು ಅವರು ಹಣ ಮಾಡ್ತಾ ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾ ನಿಮಗೆ ಅವಕಾಶಗಳು ಸಿಗದಿರೋ ಹಾಗೆ, ನಿಮಗೆ ಅದೃಷ್ಟ ಸಿಗದಿರೋ ಹಾಗೆ, ಅಥವಾ ನಿಮಗೆ ಲೈಫ್ ಲಾಂಗ್ ಒಂಟಿಯಾಗಿ ಕಣ್ಣೀರು ಹಾಕ್ಕೊಂಡೇ ಇರಬೇಕು, ಹಾಕ್ತೀರಾ, ಆ ಥರ ಮಾಡಬೇಕು ಅನ್ನೋ ರೀತಿಯಲ್ಲಿ ಇವರು ಪ್ರಯತ್ನನ ಪಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಗುಪ್ತವಾಗಿ ಗಾಸಿಪ್ಪನ್ನು ಮಾಡ್ತಿದ್ದಾರೆ ಪ್ರಯೋಗಗಳ ಮುಖಾಂತರ. ಇಟ್ ಮೀನ್ಸ್ ಲೈಕ್ ಅವರಿಗೆ ನೀವು ಯಾವಾಗಲೂ ಅಳ್ತಾ ಇರಬೇಕು, ಸಿಂಗಲ್ ಆಗಿ ಇರಬೇಕು, ಬೇಜಾರಲ್ಲಿ ಇರಬೇಕು, ಹಲ್ಕಿತ್ತು ಹಾವು ಥರ ಇರಬೇಕು, ಈ ಥರ ಯೋಚನೆ ಮಾಡ್ತಾರೆ. ಮತ್ತು ನಿಮ್ಮ ಮನೆಯ ವಿಚಾರದಲ್ಲೂ, ಮದುವೆ ವಿಚಾರದಲ್ಲೂ, ನಿಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ಸ್ ಆಗಬಾರ್ದು, ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಪಾಸಿಟಿವ್ ಎನರ್ಜಿ ಬರಬಾರ್ದು, ನೀವು ಮನೆ ಕಟ್ಟಬಾರ್ದು, ನೀವು ಖುಷಿಯಾಗಿರಬಾರ್ದು, ನೀವು ಒಂದು ರೀತಿ ಬೀದಿ ಬಿಕಾರಿ ಥರ ಇರಬೇಕು, ರೋಡ್ ಅಲಿಯೋ ಥರ ಇರಬೇಕು. ಈ ಥರ ಕೆಲವು ಗುಪ್ತ ಶತ್ರುಗಳು ಅಥವಾ ಸುತ್ತಮುತ್ತ ಇರುವಂಥವ್ರು ಎಲ್ಲರೂ ನಿಮಗೆ ಸಮಸ್ಯೆನ ಮಾಡ್ತಾ ಇದ್ದಾರೆ. ಈ ಥರ ಒಂದು ರೀತಿ ಗಾಸಿಪ್ ಮಾಡ್ತಿಲ್ಲ, ಅವರು ಸಮಸ್ಯೆನ ಮಾಡ್ತಿದ್ದಾರೆ. ನಿಮ್ಮ ಬಗ್ಗೆ ಗಾಸಿಪ್ ಹರಿದಾಡ್ತಾ ಇರೋದು ಏನು ಅಂದರೆ, ಪ್ರೌಡ್ ಫೀಲ್ ಆಗುವಂಥದ್ದು, ಒಂದು ರೋಲ್ ಮಾಡೆಲ್ ಥರ ನಿಮ್ಮನ್ನು ನೋಡ್ತಿದ್ದಾರೆ, ಅದು ಗಾಸಿಪ್. ಆದರೆ ಒಂದಷ್ಟು ಶತ್ರುಗಳು ನಿಮ್ಮ ಜೀವನನ ಒಂದು ರೀತಿ ಇಲ್ಲ ಅನಿಸುವಂಥ ಪ್ರಯತ್ನನ ಮಾಡ್ತಾ ಇರುವಂಥದ್ದು ಇದೆ. ಬಟ್ ತುಂಬಾ ಕಣ್ಣೀರು ಹಾಕ್ತಾ ಇದ್ದೀರಾ, ತುಂಬಾ ಸಮಸ್ಯೆಯಲ್ಲಿ ಇದ್ದೀರಾ,
ತುಂಬಾ ನಿಮಗೆ ಒಂದು ಪ್ರೊಟೆಕ್ಟಿವ್ ಶೀಲ್ಡ್, ಎನರ್ಜಿ ಶೀಲ್ಡ್ ಬೇಕಾಗಿದೆ. ನಾನು ಯೂನಿವರ್ಸ್ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಸೊ ಯೂನಿವರ್ಸಿಗೆ, ಆ ಬ್ರಹ್ಮಾಂಡ ಶಕ್ತಿಗೆ ಬ್ರಹ್ಮಾಂಡವಾದ ಶಕ್ತಿಗಳು ಇದೆ. ಸೊ ಆ ಬ್ರಹ್ಮಾಂಡ ನಿಮಗೆ ರಕ್ಷಣೆನ ಕೊಡುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮೇಲಿರುವಂಥ ಎಲ್ಲ ಬಂಧನಗಳು ದೂರಾಗಿ ನಿಮಗೆ ಇನ್ಮೇಲೆ ಬರೀ ಆನಂದ ಬಾಷ್ಪ ಅಷ್ಟೇ ಬರಬೇಕು. ಹಾಗಾಗಲಿ ನಿಮ್ಮ ಲೈಫು, ನಿಮ್ಮ ಮುಂದಿನ ಮಕ್ಕಳು, ಮರಿ, ವಂಶ ವೃದ್ಧಿ ಎಲ್ಲವೂ ಕೂಡ ಸುರಕ್ಷಿತವಾಗಿ ಇರಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ಹೆಚ್ಚಾಗಿ ಇಲ್ಲಿ ಸಿಂಗಲ್ ಪೇರೆಂಟ್ಸ್ ಎನರ್ಜಿ ಕೂಡ ಇದೆ. ಸೊ ನಥಿಂಗ್ ಟು ವರಿ, ಎಲ್ಲವೂ ಕೂಡ ಚೆನ್ನಾಗಿದೆ, ಚೆನ್ನಾಗಿ ಆಗ್ತಾ ಇದೆ. ನೀವು ಹೆಮ್ಮೆ ಪಡ್ತಿರೋ ಇಲ್ವೋ, ನಿಮ್ಮನ್ನು ನೋಡಿ ಎಷ್ಟು ಜನ ಹೆಮ್ಮೆ ಪಡ್ತಾ ಇದ್ದಾರೆ, ಎಷ್ಟು ಜನ ನಿಮ್ಮ ಹಾಗೆ ಬದುಕಬೇಕು ಅನ್ನುವಂಥ ಆಸೆ, ಆಕಾಂಕ್ಷೆ, ಆಸರೆನ ಬಯಸ್ತಾ ಇದ್ದಾರೆ. ನಿಮ್ಮ ಆಸರೆನ ತುಂಬ ಜನ ಬಯಸ್ತಾ ಇದ್ದಾರೆ. ಸೊ ಎಸ್, ನೀವೊಂದು ರೀತಿ ಪ್ರೊಟೆಕ್ಟಿವ್ ಶೀಲ್ಡ್ ಇದ್ದ ಹಾಗೆ. ಸೊ ಆ ತಾಯಿಯ ಇದ್ದ ಹಾಗೆ, ತಾಯಿಯ ಮಡಿಲಲ್ಲಿ ಎಲ್ಲವೂ ಕೂಡ ಸುರಕ್ಷಿತವಾಗಿ ಇರುತ್ತೆ. ಆ ಥರ ಫೀಲಿಂಗ್ ನಿಮ್ಮ ಬಗ್ಗೆ ಇದೆ. ನಿಮ್ಮ ಕರ್ತವ್ಯ ಪ್ರಜ್ಞೆ ಬಗ್ಗೆ ಜಾಸ್ತಿ ಗಾಸಿಪ್ ಹರಿದಾಡುತ್ತೆ. ನಿಮ್ಮ ಫ್ಯಾಮಿಲಿಗೋಸ್ಕರ, ನಿಮ್ಮ ಮನೆಗೋಸ್ಕರ ನೀವು ಹೇಗೆ ನಿಲ್ತೀರಾ ಅದು ಕೂಡ ಹೆಚ್ಚು ಎನರ್ಜಿನ ಫ್ಲೋ ಮಾಡುತ್ತೆ. ಸೊ ನಿಮಗೆ ಎಷ್ಟೇ ರೆಕ್ಕೆಗಳನ್ನ ಕಿತ್ತು ಹಾಕಿದ್ರು ಕೂಡ ಮತ್ತೆ ಮತ್ತೆ ಹಾರುವಂಥ ಪ್ರಯತ್ನ ಮಾಡ್ತೀರಾ. ಅದು ಕೂಡ ಜನರಿಗೆ ತುಂಬ ಇನ್ಸ್ಪೈರ್ ಆಗುತ್ತೆ. ಬಟ್ ನೋಡೋಣ ಯೂನಿವರ್ಸ್ ಎಲ್ಲಿವರೆಗೂ ನಿಮ್ಮ ಚಾಲೆಂಜಸ್ಸನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವಂಥ ಗುಣನ ಕೊಡುತ್ತೆ ಅನ್ನುವಂಥದ್ದು. ತುಂಬ ಚಾಲೆಂಜಸ್ ಫೇಸ್ ಮಾಡಿದ್ದೀರಾ, ಸ್ಟಿಲ್ ಫೇಸ್ ಮಾಡಿಸಿದ್ದೀರಾ, ಮುಂದೆನೂ ಕೂಡ ಇದೆ ಅಂತ ಅನ್ನಿಸ್ತಾ ಇದೆ. ಬಟ್ ನಿಮ್ಮನ್ನು ಗೆಲ್ಲಿಸೋದು ಯೂನಿವರ್ಸಿನ ಪ್ರಮುಖ ಕರ್ತವ್ಯ ಅಂತ ಅನಿಸುತ್ತೆ. ಸೊ ಹಾಗಾಗಿ ಎಲ್ಲರ ಕಣ್ಣು ನಿಮ್ಮ ಮೇಲೆ ಇದ್ದರೆ, ನಿಮ್ಮ ಕಣ್ಣು ಏನೋ ಒಂದು ಎನರ್ಜಿ ಮೇಲೆ ಇದೆ. ಸೊ ಆ ಎನರ್ಜಿ ನಿಮ್ಮನ್ನು ಯಾವಾಗಲೂ ರಕ್ಷಿಸುತ್ತೆ. ಅದು ನಿಮ್ಮ ತಾಯಿ ಕೂಡ ಆಗಿರ್ಬೋದು. ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.